ಕಿಚನ್ನಲ್ಲಿನ ಟೈಲ್ಸ್ ಮಧ್ಯೆ ಉಂಟಾಗುವ ಕಲೆಯ ಲೈನ್ಗಳನ್ನು ಟೂತ್ ಬ್ರಷ್ನಿಂದ ಉಜ್ಜಿ ತೆಗೆಯಬಹುದು. ಸೆನ್ಸಿಟಿವ್ ಹಲ್ಲುಗಳಿಗಾಗಿ ಬಳಸುವ ಸಾಫ್ಟ್ ಬ್ರಷ್ ಇರುವಂತಹ ಟೂತ್ ಬ್ರಷ್ಗಳನ್ನು ಕಂಪ್ಯೂಟರ್ ಕೀಬೋರ್ಡ್ ಕ್ಲೀನ್ ಮಾಡಲು ಬಳಸಬಹುದು. ಇದರಿಂದ ನೀಟಾಗಿ ಕೊಳೆ ತೆಗೆಯಬಹುದು. ಪ್ರತಿದಿನ ತಲೆಬಾಚುವ ಬಾಚಣಿಕೆಗಳಲ್ಲಿರುವ ಕೊಳೆಯನ್ನು ಬ್ರಷ್ನಿಂದ ತಿಕ್ಕಿ ತೆಗೆಯಬಹುದು. ಸೋಪಿನ ನೀರಿನಲ್ಲಿ ನೆನೆಹಾಕಿ ನಂತರ ಸುಲಭವಾಗಿ ತೆಗೆಯಬಹುದು. ಮಕ್ಕಳ ಶೂಗಳಲ್ಲಿನ ಮಣ್ಣಿನ ಕಲೆಗಳನ್ನು ತೆಗೆಯಲು ಟೂತ್ ಬ್ರಷ್ ಬಳಸಬಹುದು. ಸೋಪಿನ ನೀರಿನಿಂದ ಉಜ್ಜಿ ಕಲೆ ತೆಗೆಯಬಹುದು. ನಲ್ಲಿಯ ಸುತ್ತಮುತ್ತ ಅಂಟಿಕೊಂಡಿರುವ ಪಾಚಿಯಂತಹ ಕಲೆಗಳನ್ನು ಟೂತ್ ಬ್ರಷ್ನಿಂದ ರಿಮೂವ್ ಮಾಡಬಹುದು. ಕೈಗಳು ನೋವಾಗುವುದಿಲ್ಲ. ಬೆಳ್ಳಿಯ ಹಾಗೂ ಕೆಲವು ಬಂಗಾರದ ಆಭರಣಗಳನ್ನು ಸೋಪಿನ ನೀರಿನಲ್ಲಿ ತೊಳೆದ ನಂತರ ಬ್ರಷ್ ಮೂಲಕ ಉಜ್ಜಿ ಶೈನಿಂಗ್ ಮಾಡಬಹುದು. ಕಾಲಿನ ಬೆರಳುಗಳ ಉಗುರಿನ ಬಳಿಯ ಡೆಡ್ ಸ್ಕಿನ್ಗಳನ್ನು ಸಾಫ್ಟ್ ಬ್ರಷ್ ಇರುವ ಟೂತ್ ಬ್ರಷ್ನಿಂದ ತೆಗೆಯಬಹುದು. ಪೇಂಟಿಂಗ್ಗಳಾಗಿ ನೀವು ಹಾಳಾದ ಟೂತ್ ಬ್ರಷನ್ನು ಬಳಸಬಹುದು. ಹಲ್ಲುಜ್ಜುವ ಬ್ರಷ್ ಸಹಾಯದಿಂದ ಸ್ಟವ್ ಅನ್ನು ಕೂಡ ಬ್ರಷ್ ಬಳಸಿ ಸುಲಭವಾಗಿ ತೊಳೆಯಬಹುದು. ಸೋಪು ನೀರು ಮತ್ತು ಬ್ರಷ್ ಬಳಸಿ ಸ್ಟವ್ ಅನ್ನು ಮೆತ್ತಿಕೊಂಡಿರುವ ಕೊಳಕನ್ನು ನಿವಾರಿಸಬಹುದು. ಕಲೆಯಾದ ಬಟ್ಟೆಗಳು ನಿಮ್ಮ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳನ್ನು ತೊಳೆದೂ ಕೂಡ ಕಲೆ ಹಾಗೆಯೇ ಇದ್ದಲ್ಲಿ ಹಳೆಯ ಬ್ರಷನ್ನು ಬಳಸಿ ಈ ಕಲೆಯನ್ನು ನೀಗಿಸಬಹುದು. ಕಲೆಯಾದ ಜಾಗದಲ್ಲಿ ಬ್ರಷನ್ನು ಬಳಸಿ ವೃತ್ತಾಕಾರದಲ್ಲಿ ತೊಳೆಯಿರಿ. ಕಾಫಿ ಮೇಕರ್ ಲಿಡ್ ತೆರೆಯಿರಿ ಮತ್ತು ವಿನೆಗರ್ ಹಾಗೂ ಸ್ವಲ್ಪ ನೀರನ್ನು ಬಳಸಿ ಕಾಫಿ ಮೇಕರ್ನ ಕಲೆಯನ್ನು ನಿವಾರಿಸಿ. ಬಾತ್ರೂಮ್ ಟೈಲ್ಸ್ ಡಿಟರ್ಜೆಂಟ್, ನೀರು ಮತ್ತು ಲಿಂಬೆಯನ್ನು ಬಳಸಿ ನಿಮ್ಮ ಬಾತ್ರೂಮ್ ನೆಲವನ್ನು ಸ್ವಚ್ಛಗೊಳಿಸಬಹುದು. ಸಿಂಕ್ ಹಾಗೂ ಬಾತ್ರೂಮ್ ಹೊರವಲಯಗಳು ಹಳೆಯ ಬ್ರಷನ್ನು ಬಳಸಿ ಸಿಂಕ್ ಮತ್ತು ಬಾತ್ರೂಮ್ ಹೊರವಲಯಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬಹುದು. ಕೊಳೆಯಾದ ಲ್ಯಾಂಪ್ಗಳು ಬೆಡ್ ಲ್ಯಾಂಪ್ ಕೊಳೆಯಾಗಿದ್ದಲ್ಲಿ ಟೂತ್ ಬ್ರಷನ್ನು ಬಳಸಿ ಅವುಗಳನ್ನು ಸ್ವಚ್ಛಗೊಳಿಸಬಹುದು.